ಕರ್ನಾಟಕದಲ್ಲಿರೋ ಇತರೆ ಡ್ಯಾಂಗಳ ಪರಿಸ್ಥಿತಿ ಏನಿದೆ? ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಪತ್ರಿಕೋದ್ಯಮದ ಭಾಗವಾಗಿ ಇದರ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಈ ಹಿಂದೂ ಕೂಡ ಬೇಸಿಗೆಯಲ್ಲೂ ಕೂಡ ನಾವು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ವಿ. ಡ್ಯಾಂಗಳ ಪರಿಸ್ಥಿತಿ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಡ್ಯಾಂಗಳ ರಿಯಾಲಿಟಿ ಚೆಕ್ ಮಾಡಿದೆ. ಮೈಸೂರಿನ ಕಬಿನಿ ಜಲಾಶಯದ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಏನ್ ಪರಿಸ್ಥಿತಿ ಅಂತ. ವರ್ಷಕ್ಕೆ 2 ಬಾರಿ ತುಂಬುವ ಏಕೈಕ ಜಲಾಶಯ ಇದು. HD ಕೋಟೆಯ ಬೀಚನಹಳ್ಳಿಯಲ್ಲಿರ್ತಕ್ಕಂಥ ಡ್ಯಾಮ್. ಕಬಿನಿಯಲ್ಲಿ 19.52 TMC ನೀರು ಸಂಗ್ರಹಣೆಯ ಸಾಮರ್ಥ್ಯ ಇದೆ. ಕೇರಳದ ವಯನಾಡ್ನಲ್ಲಿ ಮಳೆ ಆದರೆ ಕಬಿನಿ ಡ್ಯಾಮ್ ಭರ್ತಿ ಆಗುತ್ತೆ. ಸಕಾಲಕ್ಕೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಡ್ಯಾಮ್ ನ ಸಿಬ್ಬಂದಿ. ಕಬಿನಿಯಲ್ಲಿ 4 ಕ್ರಸ್ಟ್ ಗೇಟ್ಗಳಿದ್ದಾವೆ. ಆದ್ರೆ ನಾವು ಕ್ರಸ್ಟ್ ಗೇಟ್ಗಳು ಸುಸ್ಥಿತಿಯಲ್ಲಿದ್ದಾವೆ. ಬಟ್ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಕಬಿನಿಯಲ್ಲಿ? ಏನೇನ್ ಪರಿಸ್ಥಿತಿ ಇದೆ? ಮೇಂಟೆನೆನ್ಸ್ ಹೆಂಗಿದೆ? ಕಬಿನಿ ಪರಿಸ್ಥಿತಿ ನಮ್ಮ ಪ್ರತಿನಿಧಿ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ, ಸ್ಥಳದಿಂದ ಏನಿದೆ ಅನ್ನೋದರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ತುಂಗಭದ್ರಾ ಡ್ಯಾಮ್ನಲ್ಲಿ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಡ್ಯಾಮ್ನ ಸುರಕ್ಷತೆ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡ ಕೂಡ ಮೈಸೂರಿನ, ಅದರಲ್ಲೂ ಕೂಡ ವರ್ಷಕ್ಕೆ 2 ಬಾರಿ ತುಂಬುವಂತಹ ಕಬಿನಿ ಜಲಾಶಯದಲ್ಲಿ ರಿಯಾಲಿಟಿ ಚೆಕ್ ನಡೆಸ್ತಾ ಇದ್ದೇವೆ. ನಾನೀಗ ಸದ್ಯ ಕಬಿನಿ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ಈ ಒಂದು ಜಲಾಶಯವು ಕೂಡ ಈಗಾಗಲೇ 50 ವರ್ಷಗಳಾಗ್ತಾ ಇದೆ. ಈ ಒಂದು ಜಲಾಶಯವನ್ನು ಕಟ್ಟಿ ಸುಮಾರು 19 TMC ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ಈ ಜಲಾಶಯ ಯಾವ ರೀತಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ, ಇದರಲ್ಲಿರುವಂತಹ ಕ್ರಸ್ಟ್ ಗೇಟ್ಗಳೆಷ್ಟು, ಜೊತೆಗೆ ಈ ಡ್ಯಾಮ್ನಿಂದ ನೀರೇನಾದರೂ ಪೋಲಾಗ್ತಾ ಇದೆಯಾ ಅಥವಾ ಈ ಡ್ಯಾಮ್ನಲ್ಲಿ ಬಿರುಕು ಕಾಡಿಸ್ಕೊಂಡು ನೀರು ಲೀಕೇಜ್ ಆಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ರಿಯಾಲಿಟಿ ಚೆಕ್ ಮೂಲಕವಾಗಿ ಸಂಪೂರ್ಣವಾದಂತಹ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ನಾನೀಗ ಸದ್ಯ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೇನೆ. ಕ್ರಸ್ಟ್ ಗೇಟ್ಗಳು ಯಾವ ಸ್ಥಿತಿಯಲ್ಲಿದೆ ಅದನ್ನು ಕೂಡ ರಿಯಾಲಿಟಿ ಚೆಕ್ ಮೂಲಕವಾಗಿ ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಕ್ರಸ್ಟ್ ಗೇಟ್ನ ಮುಂಭಾಗದಲ್ಲಿ ಇವತ್ತು ನಿಂತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತೋರಿಸುವಂತಹ ಪ್ರಯತ್ನವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ಅವರು ಮಾಡ್ತಾ ಇದ್ದಾರೆ. ಇದು ಕ್ರಸ್ಟ್ ಗೇಟ್ನ ಮೊದಲ ಗೇಟ್. ಇದು ಕಬಿನಿ ಜಲಾಶಯಕ್ಕೆ 4 ಕ್ರಸ್ಟ್ ಗೇಟ್ಗಳು ಬರುತ್ತೆ. ಸೊ ಈಗಾಗಲೇ ಕ್ರಸ್ಟ್ ಗೇಟ್ ಆದರೆ ನೀರಿನ ಒಳಹರಿವಿನ ಪ್ರಮಾಣ ಕಡಿಮೆ ಆದ ಕಾರಣಕ್ಕಾಗಿ ಈಗಾಗಲೇ ಗೇಟನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಏನು ತುಂಗಭದ್ರಾ ಜಲಾಶಯದಲ್ಲೂ ಕೂಡ ಕ್ರಸ್ಟ್ ಗೇಟನ್ನು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣಕ್ಕಾಗಿ ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ನಮ್ಮ ಸಚಿನ್ ತೋರಿಸ್ತಾ ಹೋಗ್ತಾರೆ. ಭಾಳ ಪ್ರಮುಖವಾಗಿ ಈ ಗೇಟ್ಗಳಿಗೆ ಭಾಳ ಬಲ ಅಂತಂದರೆ ಅಲ್ಲಿ ಹಾಕಿರುವಂತಹ ಹಗ್ಗದ ಮಾದರಿಯಲ್ಲಿರುವಂತಹ ಏನೊಂದು ಚೈನಲ್ಲಿ ಬರುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಗೇಟ್ ಸಾಮರ್ಥ್ಯವಾಗಿ ಇಷ್ಟೊಂದು ಬಲಿಷ್ಠವಾಗಿ ನಿಂತ್ಕೊಳ್ಳೋದಕ್ಕೆ ಈ ಚೈನ್ಗಳು ಬಹಳಷ್ಟು ಉಪಯೋಗ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಹಗ್ಗದ ಮಾದರಿಯಲ್ಲಿರುವಂತಹ ಕಬ್ಬಿಣದ ಒಂದು ಚೈನ್ ಏನಿದೆ, ಆ ಚೈನ್ ಇವತ್ತು ಸಂಪೂರ್ಣವಾಗಿ ಗೇಟೆಲ್ಲ ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈಗಾಗಲೇ ಗೇಟೆಲ್ಲ ಕ್ಲೋಸ್ ಮಾಡಲಾಗಿದೆ. ಆದರೂ ಕೂಡ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋ ಕಾರಣಕ್ಕಾಗಿ ಸಣ್ಣದಾಗಿ ನೀರು ಕೂಡ ಹರಿದು ಹೋಗ್ತಾ ಇದೆ. ಸಂಪೂರ್ಣ ಈ ಒಂದು 4 ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ 1.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಒಂದೊಂದು ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸುಮಾರು 39,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕಾಲಕ್ಕೆ ತಕ್ಕಂತೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ಕರ್ನಾಟಕದಲ್ಲಿರೋ ಇತರೆ ಡ್ಯಾಂಗಳ ಪರಿಸ್ಥಿತಿ ಏನಿದೆ? ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಪತ್ರಿಕೋದ್ಯಮದ ಭಾಗವಾಗಿ ಇದರ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಈ ಹಿಂದೂ ಕೂಡ ಬೇಸಿಗೆಯಲ್ಲೂ ಕೂಡ ನಾವು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ವಿ. ಡ್ಯಾಂಗಳ ಪರಿಸ್ಥಿತಿ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಡ್ಯಾಂಗಳ ರಿಯಾಲಿಟಿ ಚೆಕ್ ಮಾಡಿದೆ. ಮೈಸೂರಿನ ಕಬಿನಿ ಜಲಾಶಯದ ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಏನ್ ಪರಿಸ್ಥಿತಿ ಅಂತ. ವರ್ಷಕ್ಕೆ 2 ಬಾರಿ ತುಂಬುವ ಏಕೈಕ ಜಲಾಶಯ ಇದು. HD ಕೋಟೆಯ ಬೀಚನಹಳ್ಳಿಯಲ್ಲಿರ್ತಕ್ಕಂಥ ಡ್ಯಾಮ್. ಕಬಿನಿಯಲ್ಲಿ 19.52 TMC ನೀರು ಸಂಗ್ರಹಣೆಯ ಸಾಮರ್ಥ್ಯ ಇದೆ. ಕೇರಳದ ವಯನಾಡ್ನಲ್ಲಿ ಮಳೆ ಆದರೆ ಕಬಿನಿ ಡ್ಯಾಮ್ ಭರ್ತಿ ಆಗುತ್ತೆ. ಸಕಾಲಕ್ಕೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಡ್ಯಾಮ್ ನ ಸಿಬ್ಬಂದಿ. ಕಬಿನಿಯಲ್ಲಿ 4 ಕ್ರಸ್ಟ್ ಗೇಟ್ಗಳಿದ್ದಾವೆ. ಆದ್ರೆ ನಾವು ಕ್ರಸ್ಟ್ ಗೇಟ್ಗಳು ಸುಸ್ಥಿತಿಯಲ್ಲಿದ್ದಾವೆ. ಬಟ್ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಕಬಿನಿಯಲ್ಲಿ? ಏನೇನ್ ಪರಿಸ್ಥಿತಿ ಇದೆ? ಮೇಂಟೆನೆನ್ಸ್ ಹೆಂಗಿದೆ? ಕಬಿನಿ ಪರಿಸ್ಥಿತಿ ನಮ್ಮ ಪ್ರತಿನಿಧಿ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ, ಸ್ಥಳದಿಂದ ಏನಿದೆ ಅನ್ನೋದರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ತುಂಗಭದ್ರಾ ಡ್ಯಾಮ್ನಲ್ಲಿ
19ನೇ ಗೇಟನ್ನ ಚೈನ್ ಲಿಂಕ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಡ್ಯಾಮ್ನ ಸುರಕ್ಷತೆ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ರಿಪಬ್ಲಿಕ್ ಕನ್ನಡ ಕೂಡ ಮೈಸೂರಿನ ಅದರಲ್ಲೂ ಕೂಡ ವರ್ಷಕ್ಕೆ 2 ಬಾರಿ ತುಂಬುವಂತಹ ಕಬಿನಿ ಜಲಾಶಯದಲ್ಲಿ ರಿಯಾಲಿಟಿ ಚೆಕ್ ನಡೆಸ್ತಾ ಇದ್ದೇವೆ. ನಾನೀಗ ಸದ್ಯ ಕಬಿನಿ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ಈ ಒಂದು ಜಲಾಶಯವು ಕೂಡ ಈಗಾಗಲೇ 50 ವರ್ಷಗಳಾಗ್ತಾ ಇದೆ. ಈ ಒಂದು ಜಲಾಶಯವನ್ನು ಕಟ್ಟಿ ಸುಮಾರು 19 TMC ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಇದು. ಈ ಜಲಾಶಯ ಯಾವ ರೀತಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ, ಇದರಲ್ಲಿರುವಂತಹ ಕ್ರಸ್ಟ್ ಗೇಟ್ಗಳೆಷ್ಟು, ಜೊತೆಗೆ ಈ ಡ್ಯಾಮ್ನಿಂದ ನೀರೇನಾದರೂ ಪೋಲಾಗ್ತಾ ಇದೆಯಾ ಅಥವಾ ಈ ಡ್ಯಾಮ್ನಲ್ಲಿ ಬಿರುಕು ಕಾಡಿಸ್ಕೊಂಡು ನೀರು ಲೀಕೇಜ್ ಆಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ರಿಯಾಲಿಟಿ ಚೆಕ್ ಮೂಲಕವಾಗಿ ಸಂಪೂರ್ಣವಾದಂತಹ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ನಾನೀಗ ಸದ್ಯ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೇನೆ. ಕ್ರಸ್ಟ್ ಗೇಟ್ಗಳು ಯಾವ ಸ್ಥಿತಿಯಲ್ಲಿದೆ ಅದನ್ನು ಕೂಡ ರಿಯಾಲಿಟಿ ಚೆಕ್ ಮೂಲಕವಾಗಿ ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಕ್ರಸ್ಟ್ ಗೇಟ್ನ ಮುಂಭಾಗದಲ್ಲಿ ಇವತ್ತು ನಿಂತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತೋರಿಸುವಂತಹ ಪ್ರಯತ್ನವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ಅವರು ಮಾಡ್ತಾ ಇದ್ದಾರೆ. ಇದು ಕ್ರಸ್ಟ್ ಗೇಟ್ನ ಮೊದಲ ಗೇಟ್. ಇದು ಕಬಿನಿ ಜಲಾಶಯಕ್ಕೆ 4 ಕ್ರಸ್ಟ್ ಗೇಟ್ಗಳು ಬರುತ್ತೆ. ಸೊ ಈಗಾಗಲೇ ಕ್ರಸ್ಟ್ ಗೇಟ್ ಆದರೆ ನೀರಿನ ಒಳಹರಿವಿನ ಪ್ರಮಾಣ ಕಡಿಮೆ ಆದ ಕಾರಣಕ್ಕಾಗಿ ಈಗಾಗಲೇ ಗೇಟನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಏನು ತುಂಗಭದ್ರಾ ಜಲಾಶಯದಲ್ಲೂ ಕೂಡ ಕ್ರಸ್ಟ್ ಗೇಟನ್ನು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣಕ್ಕಾಗಿ ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ನಮ್ಮ ಸಚಿನ್ ತೋರಿಸ್ತಾ ಹೋಗ್ತಾರೆ. ಭಾಳ ಪ್ರಮುಖವಾಗಿ ಈ ಗೇಟ್ಗಳಿಗೆ ಭಾಳ ಬಲ ಅಂತಂದರೆ ಅಲ್ಲಿ ಹಾಕಿರುವಂತಹ ಹಗ್ಗದ ಮಾದರಿಯಲ್ಲಿರುವಂತಹ ಏನೊಂದು ಚೈನಲ್ಲಿ ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಗೇಟ್ ಸಾಮರ್ಥ್ಯವಾಗಿ ಇಷ್ಟೊಂದು ಬಲಿಷ್ಠವಾಗಿ ನಿಂತ್ಕೊಳ್ಳೋದಕ್ಕೆ ಈ ಚೈನ್ಗಳು ಬಹಳಷ್ಟು ಉಪಯೋಗ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಹಗ್ಗದ ಮಾದರಿಯಲ್ಲಿರುವಂತಹ ಕಬ್ಬಿಣದ ಒಂದು ಚೈನ್ ಏನಿದೆ ಆ ಚೈನ್ ಇವತ್ತು ಸಂಪೂರ್ಣವಾಗಿ ಗೇಟೆಲ್ಲ ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈಗಾಗಲೇ ಗೇಟೆಲ್ಲ ಕ್ಲೋಸ್ ಮಾಡಲಾಗಿದೆ. ಆದರೂ ಕೂಡ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋ ಕಾರಣಕ್ಕಾಗಿ ಸಣ್ಣದಾಗಿ ನೀರು ಕೂಡ ಹರಿದು ಹೋಗ್ತಾ ಇದೆ. ಸಂಪೂರ್ಣ ಈ ಒಂದು 4 ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ 1.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಒಂದೊಂದು ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸುಮಾರು 39,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕಾಲಕ್ಕೆ ತಕ್ಕಂತೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ,